ಸೊ ಹೇಗೆ ನಮ್ಮ PW ನಿಮ್ಮ ಜರ್ನಿಯಲ್ಲಿ ಹೆಲ್ಪ್ ಆಯಿತು? ನಾನು ನೀಟ್ ಸ್ಟೂಡೆಂಟ್ ಆ್ಯಕ್ಚುಲಿ, ಆದರೆ KCET ಟೈಮ್ ಬಂದಾಗೆಲ್ಲ ನಾನು ಮ್ಯಾಥ್ಸ್ ಅಷ್ಟು ಫೋಕಸ್ ಮಾಡಿದ್ದಿಲ್ಲ ಕಾಲೇಜಲ್ಲೆಲ್ಲ. ಯಾಕಂದರೆ ನೀಟ್ ಬ್ಯಾಚ್ ಅಂತ ಸಪ್ರೇಟ್ ಮಾಡ್ತಿದ್ರು, ಅಲ್ಲಿ ನೀಟಿಗೆ ಅಂತಾನೆ ಬಯಾಲಜಿ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಆ ಟೈಮಲ್ಲಿ ಮ್ಯಾಥ್ಸ್ ಅಷ್ಟು ಐಡಿಯಾ ಇದ್ದಿಲ್ಲ KCET ಹೆಂಗೆ ಸ್ಕೋರ್ ಮಾಡೋದು ಅಂತ. ಆಗ KCET ರಿಲೇಟೆಡ್ ಚಾನಲ್ಸ್ನ ಯೂಟ್ಯೂಬಲ್ಲಿ ಹುಡುಕ್ತಿದ್ದೆ, ಸಿಗ್ತಿದ್ದಿಲ್ಲ. ಏನಕ್ಕೆ ಎಲ್ಲದು ಹಿಂದಿ ಚಾನಲ್ಸ್ ಔಟ್ಸೈಡ್ KCETನ ಅವ್ರು ಅಷ್ಟು ಪ್ರಿಫರೆನ್ಸ್ ಮಾಡ್ತಿದ್ದಿಲ್ಲ. ಅವಾಗ PW ಕನ್ನಡ ಸಿಕ್ತು, ಅಲ್ಲಿಂದ ಮ್ಯಾಥ್ಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಇತ್ತು. ಅದನ್ನ ಅಲ್ಲಿಂದ PW ಹೆಲ್ಪ್ ಆಯ್ತು. ವೆರಿ ಗುಡ್. ಸೊ ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ಗೆ ಅಥವಾ ಅಪ್ಕಮಿಂಗ್ ಜನ್ರೇಷನ್ಗೆ ನೀವು ಯಾವ ಥರ ಪ್ರಿಪೇರ್ ಆಗಬೇಕಂತ ಸಜೆಷನ್ ಮಾಡ್ತೀರಾ? ಏನೂ ಇಲ್ಲ, ದಿವಸ ಓದ್ಕೊಂಡ್ರೆ ಸಾಕು, ಇನ್ನೇನು ಜಾಸ್ತಿ ಬೇಡ. ಒಂದೇ ದಿವಸ 12 ಅವರ್ಸ್ ಓದೋ ಬದಲು ದಿವಸ 2 ಅವರ್ಸ್ ಓದಿದ್ರೆ ಅದು ಇನ್ನೂ ಎಫಿಷಿಯೆಂಟಾಗಿ ಮೈಂಡಲ್ಲಿ ಉಳಿಯುತ್ತೆ ಅಷ್ಟೇ. ಓಕೆ. ಸ್ವಲ್ಪ ಸ್ಟೂಡೆಂಟ್ಸ್ ಹೇಗೆ ಅಂತಂದ್ರೆ ಬ್ಯಾಕ್ಲಾಗ್ಸ್ ಇಶ್ಯೂ ಇರುತ್ತೆ. ಆ ಬ್ಯಾಕ್ಲಾಗ್ಸ್ನ ಯಾವ ರೀತಿ ನಾವು ನಂದು ಫಸ್ಟ್ ಇಯರ್ ಇಂದು ಕಂಪ್ಲೀಟ್ ಸಿಲೆಬಸ್ ಫಸ್ಟ್ ಇಯರ್ ಅಲ್ಲೇ ಎಂಡಲ್ಲೇ ಮುಗ್ದಿದ್ದಿಲ್ಲ, ತುಂಬಾ ಬ್ಯಾಕ್ಲಾಗ್ಸ್ ಉಳಿದಿತ್ತು. ಬಿಕಾಸ್ ನಾವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಷ್ಟೊಂದು ಇದು ಮಾಡ್ತಿದ್ದಿಲ್ಲ, ಎಸ್ಪೆಷಲಿ ಫಿಸಿಕ್ಸ್. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸೆಕೆಂಡ್ ಇಯರಲ್ಲಿ ಆದಷ್ಟು ಫಾಸ್ಟ್ ಒಂದು ಸೆಕೆಂಡ್ ಇಯರ್ ಸಿಲೆಬಸ್ ಮುಗಿಸ್ಕೊಂಡು ಆದಮೇಲೆ ಫಸ್ಟ್ ಇಯರಿಂದ ಬ್ಯಾಕ್ಲಾಗ್ಸ್ನ ನಿಧಾನ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ ಬ್ಯಾಕ್ಲಾಗ್ಸ್ ಅಂದ ತಕ್ಷಣ ಅರ್ಜೆಂಟಲ್ಲಿ ಮುಗಿಸ್ಕೊಳಕ್ಕೆ ಹೋದ್ರೆ ತುಂಬ ಹೊತ್ತಾಗುತ್ತೆ. ಸೊ ಆದಷ್ಟು ಜಲ್ದಿ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಂಡು ನಿಧಾನನೇ ಮುಗಿಸ್ಕೊಡಿ. ವೆರಿ ಗುಡ್. ಆ್ಯಂಡ್ ಯಾವ ಬುಕ್ಸ್ನ ನೀವು ಈ ಪ್ರಿಪರೇಷನಲ್ಲಿ ಯೂಸ್ ಮಾಡಿದ್ದೀರಾ? ಮೇನ್ಲಿ ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆಲ್ಲ NCERTನೇ ತುಂಬ ಸಲ ಓದಿದ್ದು. ಫಿಸಿಕ್ಸಿಗೆ ಎರರ್ಲೆಸ್ ಫಿಸಿಕ್ಸ್ ಬಿಟ್ಟರೆ DC ಪಾಂಡೆ ಫಿಸಿಕ್ಸು ಸಾಲ್ವ್ ಮಾಡಿದ್ದೆ. ಬಿಟ್ಟರೆ ಇದು BM ಶರ್ಮಾದು ಅಡ್ವಾನ್ಸ್ ಇಲೆಕ್ಟ್ರಿಸ್ಟೇಷನ್ಸ್ ಇನ್ ಕ್ವಶನ್ಸ್ ಬರ್ತಿದೆ, JEE ಅಡ್ವಾನ್ಸ್ಡಿಂದ, ಅದು ಹೈಯರ್ ಕಾನ್ಸೆಪ್ಟ್ ಸ್ವಲ್ಪ ಚೆನ್ನಾಗಾಗಲಿ ಅಂತ ಅದು ಮಾಡ್ತಿದ್ದೆ ಅಷ್ಟೇ. ಓಕೆ. ಇವಾಗ ನಾವು ಸೆಗ್ಮೆಂಟ್ ವೈಸ್ ಮಾತಾಡಿದ್ರೆ, ಸೊ ಪರ್ಟಿಕ್ಯುಲರ್ಲಿ ಕೆಲವು ಸ್ಟೂಡೆಂಟ್ಸ್ KCET ಮಾತ್ರ ಪ್ರಿಪೇರ್ ಆಗ್ತಿರ್ತಾರೆ, ಕೆಲವು ಸ್ಟೂಡೆಂಟ್ಸ್ ನೀಟಿಗೆ ಮಾತ್ರ ಪ್ರಿಪೇರ್ ಆಗ್ತಿರ್ತಾರೆ, ಕೆಲವು ಜನ ಹೇಗೆ ಅಂತಂದ್ರೆ JEE ಮೇನ್ಸ್ ಮತ್ತು ಅಡ್ವಾನ್ಸ್ಗೂ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಸೆಗ್ಮೆಂಟ್ ವೈಸ್ ಸಪೋಸ್ ನಾನೇ KCET ಮಾತ್ರ ಪ್ರಿಪೇರ್ ಆಗ್ತಿದ್ದೀನಿ ಅನ್ಕೊಂಡು, ಸೊ ಅಂಥ ಸ್ಟೂಡೆಂಟ್ಸ್ಗೆ ಯಾವ ಬುಕ್ಸ್ನ ನೀವು ಸಜೆಸ್ಟ್ ಮಾಡ್ತೀರಾ? ಮೇನ್ಲಿ ಫಸ್ಟ್ NCERT, ಫಿಸಿಕ್ಸಲ್ಲಿ ಅಷ್ಟು NCERT ಇಂಪಾರ್ಟೆಂಟ್ ಇಲ್ಲ, ಕ್ಲಾಸಲ್ಲಿ ಏನು ನೋಟ್ಸ್ ಬರ್ಸ್ತಾರೆ ಅದನ್ನ ರಿವಿಷನ್ ಮಾಡಿದ್ರೆ ಆಗುತ್ತೆ. ಬಟ್ ಎಸ್ಪೆಷಲಿ ಬಯಾಲಜಿ BSc ಅಗ್ರಿಗೆಲ್ಲ ಹೋಗ್ಬೇಕಾದ್ರೆ ಬಯಾಲಜಿ NCERT ತುಂಬ ಇಂಪಾರ್ಟೆಂಟ್. ಕೆಮಿಸ್ಟ್ರಿಯಲ್ಲಿ ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕಿಂದ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ NCERT. ಸೊ NCERT ತುಂಬ ಇದು ಮಾಡ್ಕೊಳ್ಳಿ. ಫಿಸಿಕಲ್ ಕೆಮಿಸ್ಟ್ರಿಗೆ NCERT ಅಟ್ ಯುವರ್ ಫಿಂಗರ್ ಟಿಪ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಫಿಸಿಕ್ಸಿಗೆ ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಓಕೆ. ಹೌ ಅಬೌಟ್ ನೀಟ್ ಲೆವೆಲ್? ನೀಟ್ ಲೆವೆಲ್ಗೆ DC ಪಾಂಡೆ ಅಂತ ಒಂದು ಸ್ಟ್ಯಾಂಡರ್ಡ್ ಬುಕ್ ಒಂದು ಇಟ್ಕೊಂಡು ಒಂದು ಕಂಪ್ಲೀಟ್ ಮಾಡಿದ್ರೆ ಸಾಕು. ವೆರೈಟಿ ಆಫ್ ಬುಕ್ಸ್ ಇಂದ ಹೋದ್ರೆ ಮಾಡೋಕ್ಕಾಗಲ್ಲ, ಎಲ್ಲ ಬುಕ್ಸು ಚೆನ್ನಾಗಿದೆ, ಯಾವ್ದು ಒಂದು ತಗೊಂಡು ಪರ್ಫೆಕ್ಟ್ ಮಾಡಿ ಅಷ್ಟೇ. ಓಕೆ. ಎಲ್ಲ ಸಬ್ಜೆಕ್ಟ್ಗೂ ಸೇಮ್? ಬಟ್ ಬಯಾಲಜಿಗೆ NCERT ಮೇನ್ ಅಂತ ಹೇಳ್ತಿರೋದು, ಬಯೋಗೆ ಎಲ್ಲದಕ್ಕೂ, ಬಟ್ ಫಿಸಿಕ್ಸ್ ಒಂದು ಬಿಟ್ಟು. ಓಕೆ. ವೆರಿ ಗುಡ್. ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ಲಾನ್ ಆಫ್ಟರ್ ಮೆಡಿಕಲ್? ಓಕೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವಿಶ್ ಯು ಗುಡ್ ಲಕ್.